ಟಿಪ್ಟೂರ್ KIT ಇಂಜಿನಿಯರಿಂಗ್ ಮಾಡ್ತಿದ್ದೆ. ಆ ಟೈಮಲ್ಲಿ ನಾನು ಫುಲ್ ಸೈಕ್ ಸ್ಟೂಡೆಂಟ್, ಕ್ಲಾಸ್ಗೆ ಹೋಗ್ದಲೆ ಮಾರ್ಕ್ಸ್ ತೆಗಿತಾರ ಸ್ಟೂಡೆಂಟ್. ಅವಾಗ ಒಂದಿನ ಏನಾಗ್ಬಿಟ್ಟೈತೆ ಅಂತಂದ್ರೆ ನಾನು ಸಿಕ್ಕಾಬಟ್ಟೆ ಮರವು ನನಗೆ. ನಾನು ಯಾವ ರೇಂಜಿಗೆ ಮರ್ತ್ಬಿಟ್ಟಿದೀನಿ ಅಂತಂದ್ರೆ ಬೆಳಿಗ್ಗೆಗೆ ಎಕ್ಸಾಮ್ ಐತೆ ಲ್ಯಾಬ್ ಎಕ್ಸಾಮ್. ನಾನು ಯಾವಾಗ ಎದ್ದಿರ್ಬೇಕು, ಎಕ್ಸಾಮ್ ನಡೆಯೋದು 10 ಗಂಟೆಗೆ, ನಾನು ಎದ್ದಿರೋದು 12 ಗಂಟೆಗೆ. ಅವತ್ತಿನ ಎಕ್ಸಾಮ್ ಲ್ಯಾಬ್ ಎಕ್ಸಾಮ್ ಡುಮ್ಮು. ಸೊ ಆ ಲ್ಯಾಬ್ ಎಕ್ಸಾಮ್ ಇನ್ನೊಂದ್ಸತಿ ಕೊಡ್ತಾರಲ್ಲ ಅದನ್ನ ಬರೆಯಕ್ ಹೋಗಿದ್ದೀನಿ. ಅವಾಗ ಏನಾಗೈತೆ ಅಂತಂದ್ರೆ ನಾನು ಹೋಯ್ತೀನಿ ಬರೆಯಕ್ಕೆ ಅಂತ ಅನ್ಬಿಟ್ಟು ಬಿಲ್ಡಿಂಗ್ ಒಳಗೆ ಹೋಯ್ತಾ ಇದ್ದೀನಿ. ಅಲ್ಲಿ ಯಾವ್ದೋ ಒಂದು ಹುಡುಗಿ ಕುತ್ಕೊಂಡಿತ್ತು. ನನ್ನ ಪ್ರಕಾರ ಏನು ಯಾರೋ ಒಬ್ರು ಬಂದು ನಾನು ಹೋಗ್ಬಿಟ್ಟು ಆ ಕಡೆ ಚಪ್ಪಡಿ ಬಿಚ್ಬಿಟ್ಟು ನನಗೆ ಅದು ಲ್ಯಾಬ್ ಎಲ್ಲೈತೆ ಅಂತಾನೂ ಗೊತ್ತಿಲ್ಲ. ಹೋಗ್ಬಿಟ್ಟು ಅವ್ರನ್ನ ಕೇಳ್ತಿದ್ದೀನಿ, ಇಲ್ಲಿ ಲ್ಯಾಬ್ ಇದೆಯಲ್ಲ ಎಲ್ಲಿ? ಇಲ್ಲೇನಾ? ಓಕೆ ಅಂತ ಅನ್ಬಿಟ್ಟು ಕುತ್ಕೊಂಡೆ. ಆಮೇಲೆ ನೋಡ್ತಾ ಇದ್ದೀನಿ ಬ್ಯಾಗ್ ಅಲ್ಲಿ ಇದ್ದಿದ್ದು ID ಕಾರ್ಡ್ ತಂದು ಹಾಕಂತು. ನಾನು ಗುರು ಸ್ಟೂಡೆಂಟ್ ID ಕಾರ್ಡ್ ನೋಡ್ದೆ, ಅಗಳಪ್ಪ KIT ಅಂತ ಹಾಕೈತೆ, CS ಅಂತ ಹಾಕೈತೆ, ಸೃಷ್ಟಿ ಅಂತ ಬರ್ದೈತೆ. ತಗಳಪ್ಪ ಒಳ್ಳೆ ಕತೆ ಅಂತ ಅನ್ಕೊಂಡು ನೀವು ಲ್ಯಾಬ್ ಎಕ್ಸಾಮ್ ಬರೆಯಕ್ ಬಂದಿದ್ದೀರಾ ಅಂತ ಅಂದೆ. ಹೌದು, ಸೈಕೋ, ನಾನು ಒಬ್ನೇ ಮಾಸ್ಟರ್ ಪೀಸ್ ಅನ್ಕೊಂಡಿದ್ದೆ, ಇದೊಂದು ಮಾಸ್ಟರ್ ಪೀಸ್ ಐತೆ ಅಂತ ಅನ್ಕೊಂಡು ಜೈ ಅನ್ಕೊಂಡು ಸುಮ್ಮನೆ. ಓದಿದ್ಯಾ ಅಂತ ಅಂದ್ಲು. ನಾನು ಕರೆಕ್ಟ್ ಆಗಿ 2 ಓದ್ಕೊಂಡು ಹೋಗಿದ್ದೀನಿ. ನಮ್ಮ ಹುಡುಗರೆಲ್ಲ ಏನಂತ ಹೇಳಿದ್ರು ಅಂತಂದ್ರೆ, ಹೋಗು ಮರಿ 2 ಓದ್ಕೊಂಡು ಹೋಗು, 2 ಬರೋದು, ಇದನ್ನ 2 ಹಾಕೊಡಿ ಅಂತಾನು, 2 ಬರಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ನೀವ್ ಓದಿದ್ದೀರಾ ಅಂತ ಕೇಳ್ದೆ. ನನ್ಗೂ 2 ಹೇಳಿದ್ರು ಫ್ರೆಂಡ್ಸು, ಅದಕ್ಕೆ 2 ಓದ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ. ಯಾವ್ದು ಓದ್ಕೊಂಡ್ ಬಂದಿದ್ದೀರಾ ಅಂತಾರೆ. ಲಿಟ್ರಲಿ ಯಾರ ರೇಂಜಿಗೆ ಶಾಕು ಅಂತ ಅಂದ್ರೆ ಇಬ್ರಿಗೂನು ಬೋಳಿ ಮಕ್ಳು ಇದ್ದಿದ್ದು ಹುಡುಗರೆಲ್ಲ ಅವ್ 2 ಓದ್ಕೊಂಡ್ ಬರ ಕೇಳೋರು. ನಾನು ಅವ್ 2 ಓದ್ಕೊಂಡ್ ಬಂದಿದ್ದೀನಿ, ಆ ಹುಡುಗಿನೂ ಅವ್ 2 ಓದ್ಕೊಂಡ್ ಬಂದ್ಬಿಟ್ಟೈತೆ. ಸೈಕ್ಸಿನು ಲ್ಯಾಬ್ ಅಲ್ಲಿ ಯೋಚನೆ ಮಾಡ್ರಿ, ಇವ್ರಿಗೆ ಬರ್ತ್ ಕೊಟ್ಟಿರೋ ಇವ್ರಿಗ ಕೊಟ್ಟಿರೋದು ನಮಗ ಕೊಡಲ್ಲ, ನಮಗ ಕೊಟ್ಟಿರೋದು ಇವ್ರಿಗ ಕೊಡಲ್ಲ. ಅಲ್ಲಿ ಹೆಂಗಾಗೋಯ್ತು ಸೀನು ಅಂತ ಅಂದ್ರೆ